ಯಾರು ಯಾರದು ಯಾರದು ಯಾರದು? ನೀವು ಯಾರಾದರೂ ನಿಜವಾಗ್ಲೂ ಇಲ್ಲಿದ್ದರೆ ದಯವಿಟ್ಟು ಏನಕ್ಕೆ ಜನಕ್ಕೆ ತೊಂದರೆ ಕೊಡ್ತಿದ್ದೀರಾ ನೀವು? ಫ್ರೆಂಡ್ಸ್ ಅಲ್ಲೇನೋ ಕಾಣಿಸ್ತಿದೆ. ಯಾರು ಯಾರದು? ಫ್ರೆಂಡ್ಸ್ ಅಲ್ಲೇನೋ ನೋಡಿದೆ ನಾನು. ನನ್ನ ಕ್ಯಾಮ್ರಾ ಯಾಕೋ ಲ್ಯಾಗ್ ಹೊಡಿತಿದೆ ಫ್ರೆಂಡ್ಸ್. ಆ ಕಡೆ ಏನೋ ಸೌಂಡ್ ಬರ್ತಿದೆ ಫ್ರೆಂಡ್ಸ್. ಏನೋ ಅಲ್ಕೊಂಡು ಹೋಗೋ ಥರ ಸೌಂಡ್ ಬರ್ತಿದೆ, ಅಳೋ ಥರ ಸೌಂಡ್ ಬರ್ತಿದೆ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ದೆವ್ವ ವಿಡಿಯೋಗೆ ಸ್ವಾಗತ. ಇವತ್ತು ಬಂದ್ಬಿಟ್ಟು ಎಷ್ಟೋ ದಿನ ಆದಮೇಲೆ ನಾನು ಸೋಲೋ ಹಂಟಿಂಗ್ ಮಾಡ್ತಾಯಿದ್ದೀನಿ. ಅದು ಡೆಡ್ಲಿ ಫಾರೆಸ್ಟ್ ಅಂತ ಕನ್ನಡ ಚಾಪ್ಟರ್ ಅವ್ರ ಚಾನಲಲ್ಲಿ ಕೊಲಾಬ್ರೇಷನ್ ಮಾಡಿದ್ದೆ. ನನಗೆ ಆ ಲೊಕೇಶನು ತುಂಬ ಅಂದರೆ ತುಂಬ ಒಂಥರ ಕ್ಯೂರಿಯಾಸಿಟಿ ಕೊಟ್ಟಿದೆ. ಮತ್ತು ಏನೋ ಗೊತ್ತಿಲ್ಲ, ಮನಸ್ಸು ಈ ಲೊಕೇಶನ್ ಮೇಲೇ ಎಳಿತಾ ಇದೆ ನನಗೆ. ಅಲ್ಲಿ ಹೋಗಿ ವಿಡಿಯೋ ಮಾಡಬೇಕು ಅನ್ನೋದು ತುಂಬ ದಿನದಿಂದ ಅನ್ಕೊತಾ ಇದ್ದೀನಿ. ಆದರೆ ನನಗೆ ಮನೆಯಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ಬರೋಕ್ಕಾಗ್ತಿದ್ದಿಲ್ಲ. ಸೊ ಇವತ್ತಾದರೆ ಟೈಮ್ ಸಿಕ್ತು. ಅದರಿಂದ ಇವತ್ತು ಏನಪ್ಪ ಚಾಲೆಂಜ್ ಅಂತಂದರೆ ಸೋಲೋ ಹಂಟಿಂಗು ಪ್ಲಸ್ಸು ನೈಟ್ ಕ್ಯಾಂಪಿಂಗು ಈ ಡೆಡ್ಲಿ ಫಾರೆಸ್ಟಲ್ಲಿ. ಅದು ಅಂಥ ಮಾಟ ಮಂತ್ರ ಮಾಡಿರುವಂಥ ಜಾಗ. ಇದ್ರ ಸ್ಟೋರಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಅದ್ರ ಸ್ಟೋರಿ ಏನಂತ ತಿಳಿಸ್ಕೊಡ್ತೀನಿ. ಇಲ್ಲಿ ಸುತ್ತಮುತ್ತ ಅಲ್ಲಿರೋವಂಥ ಹಳ್ಳಿಯಲ್ಲಿ ಒಂದು ಫ್ಯಾಮ್ಲಿ, ಒಂದು ಚಿಕ್ಕ ಫ್ಯಾಮ್ಲಿ, ಒಂದು ಅಮ್ಮ ಮತ್ತು ಒಂದು ಮಗಳು, ಒಂದು ಅಪ್ಪ ಬಂದು ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ ಹಗಲು ಟೈಮಲ್ಲಿ. ಮನೇಲಿರೋಂಥ ಅಮ್ಮ ಮಗಳು ಬಂದುಬಿಟ್ಟು ಮನೆಯಲ್ಲಿ ಕೆಲಸ ಮುಗಿಸ್ಕೊಂಡು ಈ ಕಾಡಿಗೆ ಸೌದೆ ಹೊಡಿಯೋಕ್ಕಂತ ಬರ್ತಾರೆ. ಆವಾಗ ಅವ್ರ ಮಗಳು ಸೌದೆ ಪಕ್ಕದಲ್ಲೇ ಇದ್ದು ಸೌದೆ ಹೊಡಿತಾ ಇರ್ತಾರೆ. ಸರಿ ಬಾಮ್ಮ ಇವತ್ತು ಹೊಡೆದಿರೋ ಸಾಕು ಸೌದೆ, ನೆಕ್ಸ್ಟ್ ಟೈಮ್ ಖಾಲಿ ಆದವಾಗ ಬರೋಣ ಅಂತ ಮಗಳನ್ನ ಕೂಗ್ತಾರೆ ಅವ್ರ ತಾಯಿ. ಮಗಳು ಬಂದು ಕಾಣೆ ಆಗಿರ್ತಾರೆ, ಅಲ್ಲಿ ಕಾಣಿಸಲ್ಲ. ಅದರಿಂದ ಅವ್ರ ಅಮ್ಮಗೆ ಗಾಬರಿ ಆಗುತ್ತೆ, ಕಿಚ್ಕೊಂಡು ಓಡೋಗಿ ಈ ಕಾಡು ಫುಲ್ಲು ತಿರುಗಿದ್ರೆ ಮಗಳು ಅಲ್ಲೆಲ್ಲೋ ದೂರದಲ್ಲಿ ನಿಂತ್ಕೊಂಡು ಯಾರ ಹತ್ರನೋ ಮಾತಾಡ್ಕೊಂಡು ನಿಂತಿರೋ ಥರ ಕಾಣಿಸ್ತಾರೆ. ಯಾಕಮ್ಮ ಇಲ್ಲಿ ನಿಂತಿದ್ಯಾ, ಏನಕ್ಕೆ ಇಲ್ಲಿ ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಕೇಳ್ದೆ ಹತ್ರಕ್ಕೆ ಹೋಗ್ತಾ ಇರಬೇಕಾದ್ರೆ ಆ ಮಗಳು ಹಿಂಗೆ ನಿಂತ್ಕೊಂಡಿರೋ ಅಂಥ ಮಗಳು ಹಂಗೆ ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದೋಗುತ್ತೆ. ಬಿದ್ದಿದ ತಕ್ಷಣ ಅವ್ರ ಅಮ್ಮ ಗಾಬರಿಯಾಗಿ ಕಿಚ್ಕೊಂಡು ಹತ್ರಕ್ಕೆ ಹೋಗಿ ನೋಡಿದ್ರೆ ಆ ಮಗಳು ತೀರೋಗಿರುತ್ತೆ. ಆ ಬೈಕ್ಗೆ ಜನನ್ನ ಕರ್ಕೊಂಬರೋಣ, ಇಲ್ಲೇನೋ ನಡೀತು ಅಂತಂದ್ಬಿಟ್ಟು ಅವ್ರ ಅಮ್ಮ ಕಿಚ್ಕೊಂಡು ಓಡಿ ಬರ್ತಾ ಇರ್ತಾರೆ. ದಾರಿಯಲ್ಲಿ ಅವ್ರ ಅಮ್ಮನೂ ತೀರೋಗಿರ್ತಾರೆ. ಆ ಘಟನೆ ನಡೆದವಾಗಿಂದ ಏನೋ ಸೌಂಡ್ ಬಂತು ಫ್ರೆಂಡ್ಸ್. ಆ ಘಟನೆ ನಡೆದವಾಗಿಂದ ಈ ಕಾಡಲ್ಲಿ ಏನೋ ವಿಚಿತ್ರವಾದ ಸೌಂಡು ಮತ್ತು ಏನೋ ಆಕಾರಗಳು ಎಲ್ಲ ಕಾಣಿಸಿರೋದು ಕಂಡು ಬಂದಿದೆ ಇಲ್ಲಿರೋ ಜನಕ್ಕೆ. ಹಗ್ಲೊತ್ತಲ್ಲೇ ಈ ಲೊಕೇಶನ್ಗೆ ಯಾರೂ ಬರಲ್ಲ. ನನಗಾದರೆ ಚಳಿ ಕೈಯೆಲ್ಲ ನಡೀತಾ ಇದೆ. ಸೊ ಹಗ್ಲೊತ್ತಲ್ಲೇ ಯಾರೂ ಬರಲ್ಲ ಅಂಥ ಜಾಗಕ್ಕೆ ಇವತ್ತು ನಾನು ಈ ಸೋಲೋ ಹಂಟಿಂಗು ನೋಡೋಣ ಫ್ರೆಂಡ್ಸ್. ತುಂಬ ಕೈ ನಡುಗ್ತಿದೆ ಚಳಿಗೆ. ಸೊ ಬನ್ನಿ, ವಿಡಿಯೋ ಆದರೆ ಲೇಟು ಲ್ಯಾಗ್ ಮಾಡ್ದಿರಂಗೆ ಸ್ಟಾರ್ಟ್ ಮಾಡಿಬಿಡೋಣ. ನಾನು ಇನ್ನೊಂದು ನನ್ನ ಸೇಫ್ಟಿಗೆ ನೈಟ್ ವಿಷನ್ ಕ್ಯಾಮ್ರಾನು ತೊಗೊಂಬಂದಿದ್ದೀನಿ. ನೈಟ್ ವಿಷನ್ನಿಗೂ ಮತ್ತು ಇದು ಎರಡೂ ಆ್ಯಂಗಲು ಸೋಲೋ ಹಂಟಿಂಗ್ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಲೇಟು ಲ್ಯಾಗು ಮಾಡ್ದಿರಂಗೆ ವಿಡಿಯೋ ಆದರೆ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಫುಲ್ ಫಾಗ್ ತುಂಬ್ಕೊಂಡ್ಬಿಟ್ಟಿದೆ. ನೋಡೋಣ. ಓಯ್ ಯಾರಾದರೂ ಇದ್ದೀರಾ? ಬನ್ನಿ ಫ್ರೆಂಡ್ಸ್ ನೋಡೋಣ. ಓಯ್ ಏನೋ ಬಿತ್ತು. ಯಾರಾದರೂ ಇದ್ದೀರಾ ಒಳಗಡೆ? ಫ್ರೆಂಡ್ಸ್ ಏನೋ ಸೌಂಡ್ ಬರ್ತಿದೆ. ನನ್ನ ಕೈಯಲ್ಲಿ ಒಂದು ಕೈಯಲ್ಲಿ ಈ ಕ್ಯಾಮ್ರಾ, ಒಂದು ಕೈಯಲ್ಲಿ ನೈಟ್ ವಿಷನು ಇಟ್ಕೊಂಡು ಟಾರ್ಚ್ ಇದೆ. ಆ್ಯಕ್ಚುಲಿ ಎರಡು ಕೈಯಲ್ಲಿ ಎರಡು ಕ್ಯಾಮ್ರಾ ಇದೆ. ಓಯ್ ಯಾರಾದರೂ ಇದ್ದೀರಾ ಇಲ್ಲಿ? ಯಾರಾದರೂ ಇದ್ದರೆ ದಯವಿಟ್ಟು ಒಂದು ತಿಳ್ಕೊಳ್ಳಿ, ನಾನು ನಿಮಗೆ ಸಹಾಯ ಮಾಡೋಕ್ಕೆ ಬಂದಿರೋದು. ನಿಮಗೇನೋ ತೊಂದರೆ ಆಗಿದೆ ಅಂತ ನನಗೆ ಅನಿಸ್ತಿದೆ.
ಅದರಿಂದ ನಾನು ಒಬ್ಬನೇ ನಿಮ್ಮ ಹತ್ರ ಮಾತಾಡಬೇಕು ಅಂತ ಇವತ್ತು ಈ ಜಾಗಕ್ಕೆ ಬಂದಿದ್ದೀನಿ. ದಯವಿಟ್ಟು ನನಗೆ ಯಾವುದೇ ರೀತಿ ತೊಂದರೆ ಕೊಡಬೇಡಿ. ಓಯ್ ನಾನೇ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್ ಲೊಕೇಶನ್ ಹೆಂಗಿದೆ ಅಂತ. ಸಖತ್ ಹಾಂಟೆಡು. ಏನಕ್ಕೋ ಗೊತ್ತಿಲ್ಲ, ಈ ಲೊಕೇಶನ್ ನನಗೆ ತುಂಬ ಕ್ಯೂರಿಯಾಸಿಟಿ ಕೊಟ್ಟಿದೆ. ಇಲ್ಲಿಗೆ ಬರಬೇಕು, ವಿಡಿಯೋ ಮಾಡಬೇಕು ಅಂತ ತುಂಬ ಅನ್ನಿಸ್ತು. ಅದರಿಂದ ಒಬ್ಬನೇ ಆದರೂ ಪರವಾಗಿಲ್ಲ. ಇನ್ನೊಂದು ಒಬ್ಬನೇ ಬಂದು ವಿಡಿಯೋ ಏನೋ ಸೌಂಡು, ಯಾರದು ಒಬ್ಬನೇ ಬಂದು ವಿಡಿಯೋ ಮಾಡಬೇಕು ಅಂತ ನನ್ನ ಮೈಂಡಿಗೆ ತುಂಬ ಅನ್ನಿಸ್ತು. ಏನೋ ಸೌಂಡ್ ಬಂತು ಫ್ರೆಂಡ್ಸ್. ಅದರಿಂದ ನಾನು ಒಬ್ಬನೇ ಬಂದುಬಿಟ್ಟೆ. ಅದು ಏನಕ್ಕೆ ಬಂದೆ ಅಂತಲೂ ಗೊತ್ತಿಲ್ಲ, ಬಟ್ ಬರಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಬಂದೆ. ನೋಡಿ ಹೆಂಗಿದೆ, ದೂರದಲ್ಲ ಲೈಟ್ ಕಾಣಿಸ್ತಿದೆಯಲ್ಲ, ಅಲ್ಲಿದೆ ವಿಲೇಜು. ನೋಡಿ ಫ್ರೆಂಡ್ಸ್. ಓಯ್ ಫ್ರೆಂಡ್ಸ್, ಏನೋ ಬಿತ್ತು ಕಾಲಿಗೆ, ಸರಿಯಾಗಿ ಬಿತ್ತು ಹೋದೆ. ನಾನು ಯಾವುದೇ ರೀತಿ ಕೆಟ್ಟ ಉದ್ದೇಶದಿಂದ ಬಂದಿಲ್ಲ, ನಿಮಗೆ ಸಹಾಯ ಮಾಡ್ಬೇಕಂತಲೇ ಬಂದಿರೋದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನನಗೆ ಕಾಲಿಗೆ ಇವಾಗ ಏನೋ ಪೆಟ್ಟು ಬಿತ್ತು, ಅದು ನಿಮ್ಮಿಂದನೇ ನಡೆದಿರೋದಂತ ನನಗೆ ಅನ್ನಿಸ್ತಿದೆ ಫ್ರೆಂಡ್ಸ್. ನಿಜವಾಗ್ಲೂ ಸಖತ್ ನೋವಾಗ್ತಿದೆ. ಅದೇನೋ ಕಡ್ಡಿ ತೊಗೊಂಡು ಹೊಡೆದ್ರೆ ಹೆಂಗೆ ಅನಿಸುತ್ತೆ ಆ ರೇಂಜಿಗೆ ಬಿತ್ತು ಹೋದೆ. ದಯವಿಟ್ಟು ನಿಮ್ಮ ಮೇಲೆ ನಂಬಿಕೆ ಇಕ್ಕಿ ನಾನು ಒಬ್ಬನೇ ಬಂದಿರೋದು, ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನು ನಮ್ಮ ಸ್ವಂತದವ್ರ ಥರ ಅಂದ್ಕೊಂಡಿದ್ದೀನಿ ನಾನು. ಆ ನಂಬಿಕೆಯಿಂದ ನಾನು ಇವತ್ತಾದರೆ ಇಲ್ಲಿ ಬಂದಿರೋದು ಒಬ್ಬನೇ. ಆ ನಂಬಿಕೆ ಉಳಿಸ್ಕೊಳ್ಳಿ ಫ್ರೆಂಡ್ಸ್. ಈ ನೈಟ್ ವಿಷನ್ ಹಿಂಗೆ ಇಟ್ಕೊಂಡು ನನ್ನ ಕೈಲಾದರೆ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಇದನ್ನು ಒಂದು ಕಡೆ ಪ್ಲೇಸ್ ಮಾಡ್ತೀನಿ ಫ್ರೆಂಡ್ಸ್. ಆ್ಯಕ್ಚುಲಿ ಏನಂತಂದರೆ ನನ್ನ ಹತ್ರ ಒಂದು ಟಾರ್ಚ್ ಇದೆ, ಅದನ್ನು ಹಿಡ್ಕೊಂಡ್ರೆ ಸ್ವಲ್ಪ ಕ್ಲಿಯರಾಗಿ ವೀಡಿಯೋ ಮಾಡ್ಬೋದು ನಾನು. ನೈಟ್ ವಿಷನ್ ಇಲ್ಲೆಲ್ಲಾದರೂ ಇಕ್ತೀನಿ, ಇಕ್ಬಿಟ್ಟು ಆ ಟಾರ್ಚ್ನ ಹಿಡ್ಕೊಂಡು ಝೂಮ್ ಔಟ್ ಟಾರ್ಚು ಅದನ್ನು ಹಿಡ್ಕೊಂಡಾದರೆ ನಾನು ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್. ನಿಮ್ಗೆ ಇನ್ನೂ ಕ್ಲಾರಿಟಿಯಾಗಿ ಇಲ್ಲೇನು ನಡೀತಿದೆ ಅಂತ ಗೊತ್ತಾಗುತ್ತೆ. ಸೊ ಏಯ್ ಯಾರೋ ನಿಮ್ಮ ಕೈಯಲ್ಲಿ ಆದರೆ ನಾನು ಮುಂದೆ ಬರ್ಬೋದು. ನಾನು ಯಾವುದೇ ರೀತಿ ಎದುರ್ಕೊಂಡು ಫ್ರೆಂಡ್ಸ್ ಸೌಂಡ್ ಕೇಳಿಸ್ತು, ದೂರದಲ್ಲೆಲ್ಲೋ ನಾಯೆಲ್ಲೋ ಸೌಂಡ್ ಕೇಳಿಸ್ತಿದೆ. ಸೊ ನೈಟ್ ವಿಷನ್ ಇಲ್ಲಿ ಸೆಟ್ ಮಾಡ್ತೀನಿ. ಒಂದು ನಿಮಿಷ ಫ್ರೆಂಡ್ಸ್. ಎಲ್ಲ ಕಡೆ ಆದರೆ ಸೌಂಡ್ ಬರ್ತಿದೆ. ಸೌಂಡ್ ಆದರೆ ಸಿಕ್ಕಾಪಟ್ಟೆ ಸೌಂಡು. ನೈಟ್ ವಿಷನ್ ಹೆಂಗೆ ಬರುತ್ತಂತ ಗೊತ್ತಿಲ್ಲ, ಬಟ್ ನಾನು ಬ್ಲೈಂಡಾಗಿ ಅದನ್ನು ಇಕ್ಬಿಟ್ಟಿದ್ದೀನಿ. ಈ ನೈಟ್ ವಿಷನ್ ಆ್ಯಂಗಲ್ ಹೆಂಗೆ ಬರುತ್ತಂತ ಗೊತ್ತಿಲ್ಲ. ನಾನಾದರೆ ಇವಾಗ ಅದನ್ನು ಬ್ಲೈಂಡಾಗಿ ಇಕ್ಬಿಟ್ಟಿದ್ದೀನಿ. ನೋಡೋಣ ಫ್ರೆಂಡ್ಸ್. ಆದರೆ ಸಿಕ್ಕಾಪಟ್ಟೆ ಏಟ್ ಬಿತ್ತು ಕಾಲಿಗೆ, ಸರಿಯಾಗಿ ಬಿತ್ತು. ಅದು ಹೆಂಗೆ ಬಿತ್ತು ಅಂತಲೂ ಗೊತ್ತಿಲ್ಲ. ಹಿಂದೆ ಯಾರೋ ಇದ್ದಂಗೆ ಅನ್ನಿಸ್ತು ಇವಾಗ. ದಯವಿಟ್ಟು ಯಾರಾದರೂ ಇದ್ದರೆ ನನ್ನ ಮುಂದೆ ಬರೋಕ್ಕಾಗುತ್ತಾ? ಯಾರಾದರೂ ಇದ್ದೀರಾ ಇಲ್ಲಿ? ಏನೋ ಬಂತು ಸೌಂಡು. ಯಾರೋ ಇಲ್ಲಿ ನೋಡಮ್ಮ, ಇಲ್ಲಿ ಯಾರೋ ತೀರೋದ್ರು, ಅವ್ರ ಆತ್ಮ ಇಲ್ಲಿ ತಿರುಗ್ತಿದೆ ಅಂತ ನನಗೆ ಗೊತ್ತಾಯಿತು. ಸೊ ನೀವು ಯಾರಾದರೂ ನಿಜವಾಗ್ಲೂ ಇಲ್ಲಿದ್ದರೆ ದಯವಿಟ್ಟು ಏನಕ್ಕೆ ಜನಕ್ಕೆ ತೊಂದರೆ ಕೊಡ್ತಿದ್ದೀರಾ ನೀವು? ಬಿತ್ತು ಮೇಲ್ಗಡೆಯಿಂದ. ಓಯ್ ಯಾಕೆ ನೀವು ಈ ಥರ ಎಲ್ಲ ಸೌಂಡ್ ಮಾಡಿದ್ರೆ ನಾನು ಎದುರ್ಕೊಂಡು ಓಡೋಗ ಅಂತ ಹುಡುಗ ಅಲ್ಲ. ಹಂಗಾಗಿದ್ರೆ ನಾನು ಒಬ್ಬನೇ ಈ ಜಾಗಕ್ಕೂ ಬರ್ತಿದ್ದಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನನ್ನ ಎದುರುಗಡೆ ಬನ್ನಿ. ನಿಮ್ಗಾಗಿರೋ ಅನ್ಯಾಯ ನನಗೆ ಕೇಳು ಪಟ್ಟು ನನ್ನ ಕೈಯಲ್ಲಿ ಏನು ಸಹಾಯ ಮಾಡೋಕ್ಕಾಗುತ್ತೋ ಅದನ್ನು ಮಾಡೋಕ್ಕೋಸ್ಕರ ನಾನು ಬಂದಿರೋದು. ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಫ್ರೆಂಡ್ಸ್ ಹೆಂಗಿದೆ ಅಂತ
ಹೆವಿ ಹಾಂಟೆಡ್ ಆಗಿದೆ ಲೊಕೇಶನ್ ಅಂತ. ಓಯ್ ಯಾರೋ ನಾಯಿಗಳೆಲ್ಲ ಅಲ್ತಿದೆ ಫ್ರೆಂಡ್ಸ್ ದೂರದಲ್ಲಿ, ನಿಮಗೆ ಕೇಳಿಸಿದ್ರೆ ಸೌಂಡು. ಲಾಸ್ಟ್ ಟೈಮು ನಾನು ಅವ್ರ ಕನ್ನಡ ಚಾಪ್ಟರು ಬಂದವಾಗ ಏನೋ ಮಾಟ ಮಂತ್ರ ಎಲ್ಲ ಮಾಡ್ದಂಗೆ ಕಾಣಿಸಿದೆ, ಮತ್ತು ಒಂದು 2-3 ಕಡೆ ಶ್ಯಾಡೋಸು ಕಾಣಿಸಿದೆ. ಅವತ್ತೇ ಗೊತ್ತಾಯ್ತು ನಮಗೆ ಇಲ್ಲೇನೋ ಇದೆ ಅಂತ. ಡೌಸಿಂಗ್ ರಾಡ್ ಸಮೇತನೂ ನಾನು ಡೌಸಿಂಗ್ ರಾಡಲ್ಲಿ ಕ್ವಶನ್ಸ್ನ ಕೇಳಿದ್ದೀನಿ, ಅದರಲ್ಲಿ ನಮಗೆ ಆನ್ಸರು ಬಂದಿದೆ. ಇಲ್ಲಿ ಬಂದರೆ ತೊಂದರೆನೂ ಆಗುತ್ತೆ ಅಂತ ನಮಗೆ ತಿಳಿಸ್ಕೊಟ್ಟಿದೆ. ಆದ್ರೂ ಏನೋ ಅಂತ ಗೊತ್ತಿಲ್ಲ, ಈ ಜಾಗದಲ್ಲಿ ಹೋಗಿ ವೀಡಿಯೋ ಮಾಡಬೇಕು, ಅದು ನಾನು ಒಬ್ಬನೇ ಬಂದು ವೀಡಿಯೋ ಮಾಡಬೇಕು ಅನ್ನೋ ಥರ ನನಗೆ ಈ ಜಾಗ ನನಗೆ ತಿಳಿಸಿದೆ. ನನ್ನ ಮೈಂಡ್ ಸೆಟ್ಟಿಗೆ ಹಂಗೆ ಬಂದಿದೆ. ಸೊ ಅದರಿಂದ ಓಯ್ ಯಾರೋ ಫ್ರೆಂಡ್ಸ್ ಅಲ್ಲೇನೋ ಪಾಸ್ ಆದಂಗೆ ಅನಿಸ್ತು. ಇಲ್ಲಿ ಯಾರನ್ನೋ ನೋಡಿದೆ ಇವಾಗ ನಾನು ಫ್ರೆಂಡ್ಸ್, ಅದು ನನ್ನ ಕಣ್ಣಿಗೆ ಕಾಣಿಸ್ತು. ನೀವಲ್ಲೇ ಇದ್ದೀರಾ? ಏಯ್ ಯಾಕೆ ನನ್ನ ಮೇಲೆ ಇನ್ನೂ ನಂಬಿಕೆ ಬಂದಿಲ್ವಾ ನಿಮಗೆ? ಇಷ್ಟೆಲ್ಲ ತಿಳಿಸಿದ್ದೀನಿ ನಾನು, ನಿಮ್ಗೆ ಯಾವುದೇ ರೀತಿ ತೊಂದರೆ ಮಾಡಲ್ಲ ನಾನು. ಅಲ್ಲಿ ಗಂಟ ಹೋಗ್ಬರೋಣ. ಓಯ್ ಓಯ್ ನೀವೇನಕ್ಕೆ ಸಡನ್ನಾಗಿ ಶಿಫ್ಟ್ ಆಗ್ತಿದ್ದೀರಾ? ಇದ್ರ ಬದಲು ನೀವು ನನ್ನ ಎದುರುಗಡೆ ಬರ್ಬೋದು ಫ್ರೆಂಡ್ಸ್. ಇದು ಯಾವ ಥರ ಮಾಡ್ತಿದೆ ಅಂತಂದರೆ ಸಡನ್ನಾಗಿ ಈ ಅಂದರೆ ಈ ಎಂಡಿಂದ ಆ ಎಂಡು, ಆ ಎಂಡಿಂದ ಈ ಎಂಡು, ಈ ಥರ ಶಿಫ್ಟ್ ಆಗ್ತಿದೆ. ನೋಡೋಣ. ನಾನಾದರೆ ಇವತ್ತು ಫಿಕ್ಸ್ ಆಗಿಬಿಟ್ಟಿದ್ದೀನಿ, ಇವತ್ತು ನೈಟೆಲ್ಲ ಇಲ್ಲೇ ಕ್ಯಾಂಪ್ ಮಾಡ್ತೀನಿ. ಅದೇನಾದರೂ ಆಗಲಿ, ವಿಡಿಯೋ ಅಂತೂ ಬೆಳಗ್ಗೆವರೆಗೂ ನಾನು ಇದ್ದು ರೆಕಾರ್ಡ್ ಮಾಡಿ ಹೋಗ್ತೀನಿ. ಇಲ್ಲೇನು ನಡೀತಿದೆ ಅಂತ ನನಗೂ ತಿಳ್ಕೊಬೇಕು ಅಂತ ತುಂಬ ಕ್ಯೂರಿಯಾಸಿಟಿ ಇದೆ. ನೋಡೋಣ ಫ್ರೆಂಡ್ಸ್, ನನಗೇನು ನಡೆಯುತ್ತೆ ಅಂತ ನೋಡೋಣ. ಇಲ್ಲಿ ಯಾರೋ ಹೋದಂಗೆ ಅನಿಸಿದ್ರು. ಸೌಂಡ್ಗಳಂತೂ ಬರ್ತಾಯಿದೆ. ನೈಟ್ ವಿಷನಲ್ಲಿ ಇಕ್ಕೆ ಬಂದಿದ್ದೀನಿ, ಅದರಲ್ಲಿ ಏನಾದರೂ ಕ್ಯಾಪ್ಚರ್ ಆದರೆ ಆ ಕ್ಲಿಪ್ನ ನಾನು ತೋರಿಸ್ತೀನಿ. ಏನೋ ನಗೀತಿರೋ ಥರ ಸೌಂಡ್ ಬಂತು. ಯಾರು ಇಲ್ಲ, ಇಲ್ಲೂ ಯಾರೋ ಹೋದಂಗೆ ಕಾಣಿಸ್ತು ನನಗೆ. ನೋಡಿ ಫ್ರೆಂಡ್ಸ್, ಏಯ್ ಯಾರೋ ಅಮ್ಮ, ನೀವು ಅಲ್ತಿದ್ದೀರಾ ನನಗೆ ಕ್ಲಿಯರಾಗಿ ಗೊತ್ತಾಗ್ತಿದೆ. ಬಟ್ ನೀವು ಯೋಚನೆ ಮಾಡಬೇಕಾಗಿರೋ ವಿಷಯ ಏನಂತಂದರೆ, ನಾವು ಯಾವುದೇ ರೀತಿ ನಿಮಗೆ ತೊಂದರೆ ಮಾಡಲ್ಲ. ನಿಮ್ಮ ಮನೆಯವ್ರ ಥರ ತಿಳ್ಕೊಳ್ಳಿ, ನಿಮ್ಮ ಸ್ವಂತದವ್ರ ಥರ ಅಂದ್ಕೊಳ್ಳಿ. ನನ್ನ ಎದುರುಗಡೆ ಬನ್ನಿ. ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ತುಂಬ ದೂರದಿಂದ ಬಂದಿದ್ದೀನಿ, ತುಂಬ ಇಷ್ಟಪಟ್ಕೊಂಡು ಬಂದಿದ್ದೀನಿ, ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು. ದಯವಿಟ್ಟು ಹಿಂಗೆ ಮಾಡಬೇಡಿ. ನಾಯಿಗಳಂತೂ ಸಿಕ್ಕಾಪಟ್ಟೆ ಅಲ್ತಿದೆ ಫ್ರೆಂಡ್ಸ್, ಏನಕ್ಕಂತ ಗೊತ್ತಿಲ್ಲ. ಇವಾಗ ಆ ಮರದ ಹತ್ರ ಹೋಗೋಣ. ನೈಟ್ ವಿಷನ್ ನೋಡಿ ಅಲ್ಲೇ ಇದೆ. ಈ ಕಡೆನೇ ಸೌಂಡ್ ಬಂತು. ನಾನು ಬರ್ತಾಯಿದ್ದೀನಿ ನಿಮ್ಮ ಹತ್ರಕ್ಕೆ. ನಿಜವಾಗ್ಲೂ ಅಮ್ಮ, ನಿಮ್ಮನ್ನು ನಮ್ಮ ತಾಯಿ ಥರ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನಿಮ್ಮ ಮಗನ ಥರ ಅಂದ್ಕೊಂಡು ನನ್ನ ಮುಂದೆ ಬನ್ನಿ ಅಮ್ಮ. ನಾನು ತುಂಬ ದೂರದಿಂದ ನಿಮ್ಮನ್ನು ನೋಡೋ ಆಸೆಯಿಂದ ಬಂದಿದ್ದೀನಿ. ದಯವಿಟ್ಟು ಏನಕ್ಕಂತ ಗೊತ್ತಿಲ್ಲ, ನಿಮ್ಮ ಮೇಲೆ ನನಗೆ ಒಂಥರ ಎಮೋಷ್ನಲ್ಲು. ಈ ಥರ ನಿಮ್ಗೆ ಅನ್ಯಾಯ ನಡೀಬಾರ್ದಾಗಿತ್ತು. ನಿಜವಾಗ್ಲೂ ಹಿಂಗೆ ಇದು ಅನ್ಕೊತಾ ಇದ್ದರೆ ಒಂಥರ ಕಣ್ಣಲ್ಲಿ ನೀರು ತುಂಬ್ಕೊತಿದೆ ನನಗೆ. ದಯವಿಟ್ಟು ಅಮ್ಮ, ನಿಮಗೆ ಕೈ ಜೋಡಿಸಿ ಬೇಡ್ಕೊತೀನಿ, ನನ್ನ ಮುಂದೆ ಬನ್ನಿ. ಇವತ್ತಾ ನೋಡಿ ಫ್ರೆಂಡ್ಸ್ ಹೆಂಗೆ. ನಿಮ್ಮ ಮಗಳು ನಿಮ್ಮ ಜೊತೆನೇ ಇದ್ದಾರಾ? ನೀವಿಬ್ಬರು ಸೌಂಡ್ ಬಂತು ಫ್ರೆಂಡ್. ನೀವಿಬ್ಬರು ಇವಾಗಾದರೂ ಖುಷಿಯಾಗಿದ್ದೀರಾ? ಇಲ್ಲಾಂದರೆ ನಿಮ್ಗೇನಾದರೂ ಸಹಾಯ ಬೇಕಿದೆಯಾ? ಫ್ರೆಂಡ್ಸ್ ಸೌಂಡ್ ಕೇಳಿದ್ರಾ? ಏನೋ ಕೊರಗ್ತಿದ್ದಾರೆ ಫ್ರೆಂಡ್ಸ್, ಅರ್ಥ ಆಗ್ತಿದೆ. ಏನೋ ಕೊರಗ್ತಿದ್ದಾರೆ, ನನಗೆ ಕ್ಲಿಯರಾಗಿ ಅರ್ಥ ಆಗ್ತಿದೆ. ನಾನು ಅದನ್ನು ಫೀಲ್ ಮಾಡ್ತಾಯಿದ್ದೀನಿ. ಅವರು ಏನೋ ಕೊರಗ್ತಿದ್ದಾರೆ, ಅವ್ರಿಗೇನೋ ಬೇಜಾರಿದೆ. ಎಲ್ಲರಿಗೂ ಬೇಜಾರೇ. ಹ್ಯಾಪಿಯಾಗಿರೋ ಲೈಫು ಅರ್ಧದಲ್ಲಿ ಹೋದರೆ ತುಂಬ ಬೇಜಾರಾಗುತ್ತೆ.
ಅಮ್ಮ, ನನ್ನ ಕಡೆಯಿಂದ ಏನಾದರೂ ಸಹಾಯ ಬೇಕಿದೆಯಾ ನಿಮಗೆ? ಸೌಂಡ್ ಬಂತು ಫ್ರೆಂಡ್ಸ್. ನನ್ನ ಕೈಯಲ್ಲಿ ಆಗೋ ಅಂಥ ಸಹಾಯ ಏನೇನಾ ನಾನು ನಿಮಗೆ ಸಹಾಯ ಮಾಡ್ಬೋದಾ ಫ್ರೆಂಡ್ಸ್? ಅದೇ ಥರ ಸೌಂಡ್ ಕೇಳಿಸ್ತಿದೆ. ನನ್ನ ಕೈಯಲ್ಲಾದರೆ ಗ್ಯಾರಂಟಿ ಮಾಡ್ತೀನಮ್ಮ ನಿಮಗೆ. ಅದು ಯಾವ ಥರ ಸಹಾಯ ಅಂತ ನನಗೆ ತಿಳಿಸ್ಕೊಡ್ತೀರಾ? ಏನಕ್ಕೆ ಅಷ್ಟು ಆಕ್ರೋಶದಿಂದ ಕಿಸ್ತಾ ಇದ್ದೀರಾ? ನಿಮ್ಗೆ ಯಾರ ಮೇಲಾದರೂ ಕೋಪ ಇದೆಯಾ? ಸೇಡಿದೆಯಾ ತೀರ್ಸ್ಕೊಳಕ್ಕೆ? ಇಲ್ಲ, ಯಾರ ಮೇಲೆ ಸೇಡಿಲ್ಲ. ನೀವು ಯಾರನ್ನಾದರೂ ನೋಡಬೇಕು. ಇಲ್ಲೇನೋ ಓಡ್ತು. ನೀವು ಯಾರನ್ನಾದರೂ ನೋಡ್ಬೇಕಂತ ಅಂದ್ಕೊಂಡಿದ್ದೀರಾ? ಯಾರನ್ನೋ ನೋಡ್ಬೇಕಂತೆ ಫ್ರೆಂಡ್ಸ್ ಅವರು ಯಾರನ್ನೋ ನೋಡ್ಬೇಕಂತ ಅಂದ್ಕೊಂಡಿದ್ದಾರಂತೆ. ನಿಮ್ಮ ಹಸ್ಬೆಂಡ್ ಅವ್ರು ಇನ್ನೂ ಇದ್ದಾರಾ? ನಿಮ್ಮ ಹಸ್ಬೆಂಡ್ ಅವ್ರನ್ನ ನೋಡ್ಬೇಕಾ ನೀವು? ಬೇರೆ ಯಾರನ್ನಾದ್ರೂ ನೋಡೋ ಆಸೆ ಇದೆಯಾ ನಿಮಗೆ? ಇಲ್ಲೇನಾದರೂ ನಿಮ್ಗೆ ಅನ್ಯಾಯ ನಡೀತಿದ್ಯಾ? ಹೋಗ್ಲಿ. ಯಾರನ್ನೋ ನೋಡಬೇಕು ಅಂತಂದ್ರು, ಇವಾಗ ಸೌಂಡೇ ಬರ್ತಾಯಿಲ್ಲ. ಯಾರನ್ನೋ ನೋಡ್ಬೇಕಂತಂದರು, ಬಟ್ ಸೌಂಡ್ ಇಲ್ಲ. ಅವ್ರ ಹಸ್ಬೆಂಡ್ನ ಅಂತ ಕೇಳಿದ್ರೂ ಸೌಂಡ್ ಇಲ್ಲ ಫ್ರೆಂಡ್ಸ್. ಅಂದರೆ ಆ ಸಹಾಯನ ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ವಾ? ಆ ಸಹಾಯನ ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ವೇನೋ? ಅಂದರೆ ನಾನು ಮಾಡ್ತೀನಿ, ಬಟ್ ಅವ್ರು ಯಾರು ಅಂತ ನಾನು ಹೆಂಗೆ ಹುಡುಕ್ಲಿ? ಅದರಿಂದ ಅವ್ರು ನನಗೇನು ತಿಳಿಸ್ತಾ ಇಲ್ಲ ಅಂದ್ಕೊತೀನಿ ಫ್ರೆಂಡ್ಸ್. ಇದು ನೋಡಿ ಹೆಂಗಿದೆ. ಯಾಕಮ್ಮ ಸೈಲೆಂಟ್ ಆಗಿಬಿಟ್ರಿ? ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ವಾ ನಿಮಗೆ ಸಹಾಯ ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ವಾ? ಒಟ್ಲಲ್ಲಿ ನಿಮ್ಗೆ ಆಸೆ ಇದೆ ಯಾರನ್ನೋ ನೋಡಬೇಕು ಅಂತ, ಅದಂತೂ ನೀವು ತಿಳಿಸಿದ್ರಿ. ಯಾರನ್ನ ಅಂತ ಕೇಳಿದ್ರೆ ನೀವು ಸೈಲೆಂಟಾಗಿದ್ದೀರಾ. ನನ್ನ ಕೈಯಲ್ಲಿ ಆ ಸಹಾಯ ಮಾಡೋಕ್ಕಾಗಲ್ಲ ಅಂತಿದ್ದೀರಾ. ಏನು ಫ್ರೆಂಡ್ಸ್ ಸೈಲೆಂಟ್ ಆಗೋಯ್ತು. ಹುಯ್, ಇಲ್ಲೇನೋ ಸೌಂಡ್ ಬಂತು. ಯಾರು? ಏಯ್, ಯಾರದು? ನನ್ನ ಕ್ಯಾಮ್ರಾ ಯಾಕೋ ಲ್ಯಾಗ್ ಹೊಡಿತಿದೆ ಫ್ರೆಂಡ್ಸ್. ನನ್ನ ಕ್ಯಾಮ್ರಾ ಯಾಕೋ ಲ್ಯಾಗ್ ಹೊಡಿತಿದೆಯಲ್ಲ? ಏನಾಯ್ತು ನನ್ನ ಕ್ಯಾಮ್ರಾಗೆ? ತುಂಬ ಸ್ಲೋ ಮೂಮೆಂಟ್ ಕೊಡ್ತಾಯಿದೆ. ನನ್ನ ಕ್ಯಾಮ್ರಾ ಯಾಕೋ ಲ್ಯಾಗ್ ಹೊಡಿತಿದೆ ಫ್ರೆಂಡ್ಸ್, ತುಂಬ ಸ್ಲೋ ಮೂಮೆಂಟ್ ಹೊಡಿತಿದೆ. ಇರಲಿ, ನೋಡೋಣ ಇವತ್ತು ಏನು ನಡೆದ್ರು ಏನಾದರೂ ನಡೀಲಿ. ಸೊ ಫ್ರೆಂಡ್ಸ್, ಹಿಂಗೆ ಇದ್ದರೆ ಆಗಲ್ಲ. ನಾನೆಲ್ಲಾದರೂ ಹೋಗಿ ಒಂದು ಕಡೆ ಕ್ಯಾಂಪ್ ಮಾಡೋ ಥರ ಅಂದರೆ ಕುತ್ಕೊತೀನಿ ಸ್ವಲ್ಪ ಹೊತ್ತು. ನೋಡೋಣ ಏನೆಲ್ಲ ಸೌಂಡ್ಸ್ ಬರುತ್ತೆ, ಏನು ಕಾಣಿಸುತ್ತೆ ಅಂತ. ನೈಟ್ ವಿಷನ್ ಎಲ್ಲಿದ್ದೆ ಗುರು? ಮರ್ತೋದ್ನಲ್ಲ. ಇಲ್ಲೇನೋ ಇದೆ. ಸೋಲೋ ಹಂಟಿಂಗು ದಯವಿಟ್ಟು ನಿಮ್ಗೆಲ್ಲರಿಗೂ ಒಂದು ತಿಳಿಸ್ತೀನಿ, ಈ ಥರ ಒಂದು ಕಂಟೆಂಟ್ನ ಯಾರೂ ತೊಗೊಬೇಡಿ, ತುಂಬ ರಿಸ್ಕ್ ಇದೆ. ಓಯ್, ನೀವು ಹಿಂದೆನೇ ನನ್ನ ಹಿಂದೆನೇ ಬರ್ತಿದ್ದೀರಾ ಅಂತ ನನಗೆ ಗೊತ್ತಮ್ಮ. ಏನಕ್ಕೆ ನೀವು ಈ ಥರ ನನ್ನ ಎದುರಿಸ್ತಿದ್ದೀರಾ? ನಾನು ಇಲ್ಲಿಂದ ಭಯಪಟ್ಟು ಓಡೋಗಲ್ಲ. ನಾನಾದರೆ ಫಿಕ್ಸಾಗಿ ಬಂದಿದ್ದೀನಿ. ಇವತ್ತು ನೈಟು ನಾನು ನಿಮ್ಮ ಜೊತೆನೇ ಇರ್ತೀನಿ. ನಿಮ್ಮ ಮನೆಯಲ್ಲಿ ನಿಮ್ಮ ಮಗ ಆಗಿದ್ದರೆ ಹೆಂಗಿರ್ತಾರೆ ಆ ಥರ ಇವಾಗ ನಿಮ್ಮ ಜಾಗದಲ್ಲಿ ನಾನು ಇರ್ತೀನಿ. ಏಯ್, ಬನ್ನಿ ಫ್ರೆಂಡ್ಸ್, ಸೌಂಡ್ಸ್ ಎಷ್ಟಾದರೂ ಬರಲಿ, ನೋಡೋಣ ಅದೇನು ನಡೆಯುತ್ತೆ ಅಂತ. ನಡೀಲಿ. ನಾನು ಎಲ್ಲಾದರೂ ಒಂದು ಕಡೆ ಸೇಫಾಗಿ ಇವಾಗ ಕುತ್ಕೊಬೇಕು. ಅಲ್ಲಿದೆ ನೈಟ್ ವಿಷನ್ ಕ್ಯಾಮ್ರಾ, ಕಾಣಿಸ್ತಿದೆಯಾ? ಅಲ್ಲಿದೆ. ಸ್ವಲ್ಪ ಹೊತ್ತು ನಾನು ಕುತ್ಕೊತೀನಿ, ಯಾಕಂದರೆ ತುಂಬ ದೂರದಿಂದ ಬಂದೆ. ಇನ್ನೊಂದು ಏನಂತಂದರೆ
ಗಾಡಿ ತರೋಕ್ಕಾಗಲ್ಲ ಈ ಒಳಗಡೆ. ಗಾಡಿ ಹಾಕ್ಬಿಟ್ಟು ಗಾಡಿ ಸ್ವಲ್ಪ ಮೇನ್ ರೋಡಲ್ಲಿ ಹಾಕಿ ಅಲ್ಲಿಂದ 1.5 ಕಿಲೋಮೀಟ್ರ್ ನಡ್ಕೊಂಬರ್ಬೇಕು. ಸ್ವಲ್ಪ ನಾನು ಟಯರ್ಡ್ ಆಗಿದ್ದೀನಿ, ಅದರಿಂದ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊತೀನಿ. ಕುತ್ಕೊಂಡು ಮಾತಾಡೋಣ, ಕುತ್ಕೊಂಡು ಗೋಸ್ಟ್ ಹಂಟಿಂಗ್ ಮಾಡೋಣ. ಎಲ್ಲಿ ಕ್ಯಾಮ್ರಾ? ಅಲ್ಲಿದೆ. ಏಕೆ ನಾನು ನಿಮ್ಗೆ 10 ಸಲ ತಿಳಿಸ್ಬಿಟ್ಟಿದ್ದೀನಿ, ನೀವೇನು ಸೌಂಡ್ ಮಾಡಿದ್ರು ನಾನು ಎದುರು ಓಡಾಗಲ್ಲ ಅಂತ. ನಾನು ಇಲ್ಲೇ ಇರ್ತೀನಿ. ಸೊ ಫ್ರೆಂಡ್ಸ್, ಕ್ಯಾಮ್ರಾ ಆದರೆ ಇಲ್ಲಿದೆ ನೋಡಿ, ನೈಟ್ ವಿಷನ್. ಸೊ ಇಲ್ಲೇ ಎಲ್ಲಾದರೂ ನಾನು ನನ್ನ ಬ್ಯಾಗ್ನ ಇಕ್ಕಿ ನಾನು ಇಲ್ಲೇ ಇರ್ತೀನಿ. ಇವತ್ತು ನೈಟ್ ಇಲ್ಲೇ ಬ್ಯಾಗ್ನೆಲ್ಲ ತೆಗೆದು ಇಲ್ಲೇ ಇಕ್ಕೊತೀನಿ ನಾನು. ಸೇಫ್ಟಿಗೆ ನೈಟ್ ವಿಷನ್ ಇದೆ, ಏನು ಭಯ ಇಲ್ಲ. ಸೊ ಇಲ್ಲೇ ಎಲ್ಲಾದರೂ ಕುತ್ಕೊತೀನಿ ನಾನು ಸ್ವಲ್ಪ ಹೊತ್ತು. ಅಮ್ಮ, ನಾನು ಇಲ್ಲೇ ಕುತ್ಕೊತೀನಿ ನಿಮ್ಮ ಜೊತೆ. ಇವತ್ತು ನಾನು ಮಾತಾಡೇ ಹೋಗೋದು ನಾನು. ಫ್ರೆಂಡ್ಸ್, ನಾನಾದರೆ ಇಲ್ಲಿ ನೈಟ್ ವಿಷನಲ್ಲಿ ಕಾಣಿಸ್ತಾ ಇರ್ಬೋದು, ಇಲ್ಲಿ ನಾನು ಇವಾಗ ಸೆಟ್ಲಾಗಿದ್ದೀನಿ. ನೋಡೋಣ ಏನು ನಡೆಯುತ್ತೆ ಅಂತ. ಈ ಕಡೆ ಎಲ್ಲ ಏನೋ ಸೌಂಡ್ ಬರ್ತಿದೆ, ಅದಕ್ಕೆ ನನ್ನ ಫೋನ್ನ ಈ ಕಡೆನೇ ಇಕ್ಕಿದ್ದೀನಿ. ಏನೋ ಸೌಂಡ್ ಬರ್ತಿದೆ ಆ ಕಡೆ ಏನೋ ಸೌಂಡ್ ಬರ್ತಿದೆ ಫ್ರೆಂಡ್ಸ್. ಏನೋ ಅಲ್ಕೊಂಡು ಹೋಗೋ ಥರ ಸೌಂಡ್ ಬರ್ತಿದೆ, ಅಳೋ ಥರ ಸೌಂಡ್ ಬರ್ತಿದೆ. ನೀವಿಲ್ಲೇ ಇದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದರಿಂದ ನಾನು ಒಂಥರ ಫ್ಯಾಮಿಲಿ ಮೆಂಬರ್ ಥರ ತಿಳ್ಕೊಂಡಿದ್ದೀನಿ. ಅದಕ್ಕೆ ಇಷ್ಟು ಧೈರ್ಯವಾಗಿ ಇಲ್ಲೇ ಕೂತಿದ್ದೀನಿ. ಏನೋ ಸೌಂಡ್ ಬಂತು ಫ್ರೆಂಡ್ಸ್. ಏನೋ ಅಲೋ ಥರ ಸೌಂಡ್ ಬರ್ತಿದೆ. ಹೇಳೋಕ್ಕಾಗಲ್ಲಪ್ಪ, ಮೇಲ್ಗಡೆ ಎಲ್ಲ ಇರ್ತವೆ. ನಮ್ಮ ಹುಷಾರಲ್ಲಿ ನಾವಿರಬೇಕು. ಇವಾಗ ಟೈಮು ಆಲ್ರೆಡಿ 1 ಗಂಟೆ. ನಾನು ಬರಬೇಕಾದ್ರೇ ಒಂದು 12 ಏನೋ ಆಗೋಯ್ತು. ಯಾಕಂದರೆ ನಾನು ಲೊಕೇಶನಿಂದ ಈ ಲೊಕೇಶನ್ಗೆ ಬರೋ ಅಷ್ಟರಲ್ಲಿ ಲೇಟ್ ಆಗೋಯ್ತು. ಸೊ ಫ್ರೆಂಡ್ಸ್, ದಯವಿಟ್ಟು ನಿಮಗೆ ತಿಳಿಸ್ತೀನಿ, ಅದೇನಂತಂದರೆ ಯಾರೇ ಆಗಲಿ, ನಾನು ಒಬ್ಬ ಹುಚ್ಚ ಅಂದ್ಕೊಳ್ಳಿ, ನನಗೆ ಈ ಕಂಟೆಂಟ್ ಮೇಲೆ ಒಂದು ಪ್ಯಾಷನು, ಅದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ. ದಯವಿಟ್ಟು ಇದನ್ನು ಯಾರು ಏನೋ ಸೌಂಡ್ ಬರ್ತಿದೆ, ಯಾರೋ ಏನಾದ್ರು ತಿನ್ನೋಕ್ಕಾದ್ರೂ ತೊಗೊಂಬರ್ಬೇಕಾಯ್ತು. ನನ್ನ ಬ್ಯಾಗ್ ಇದೆ, ಬಟ್ ತಿನ್ನೋಕ್ಕೇನು ತೊಗೊಂಬಂದಿಲ್ಲ. ಏನೋ ನಡ್ಕೊಂಡು ಹೋಗೋ ಥರ ಬರ್ತಿದೆ ಸೌಂಡು. ಹಿಂದ್ಗಡೆ ಏನಿಲ್ಲ ತಾನೇ? ಏನಿಲ್ಲ. ನಿಮ್ಗೆ ಹೇಳೋದು ಮರ್ತೋದೆ. ಅದೇ ನಾನೊಬ್ಬ ಹುಚ್ಚ ಅಂದ್ಕೊಳ್ಳಿ, ಸೈಕೋ ಅಂದ್ಕೊಳ್ಳಿ,
ನನಗೆ ಇಷ್ಟ ಆಯಿತು ಈ ಕಂಟೆಂಟು, ಅದರಿಂದ ನಾನು ಮಾಡ್ತಾಯಿದ್ದೀನಿ ರಿಸ್ಕ್ ತೊಗೊಂಡು. ದಯವಿಟ್ಟು ನಿಮ್ಮ ಮನೆಯಲ್ಲಿ ನೀವು ಸೇಫಾಗಿರಿ. ಈ ಕಂಟೆಂಟ್ ಬೇಡ, ತುಂಬ ರಿಸ್ಕ್ ಇದೆ, ಅದೊಂದು ತಿಳಿಸ್ಕೊಡ್ತೀನಿ. ದಯವಿಟ್ಟು ಯಾರೂ ಟ್ರೈ ಮಾಡಬೇಡಿ ಫ್ರೆಂಡ್ಸ್. ಸೊ ಬ್ಲ್ಯಾಕ್ ಕಲರಾಗಿ ಏನೋ ಕಾಣಿಸ್ತಿದೆ. ಯಾರೋ ಏನಕ್ಕೆ ಅಳ್ತಿದ್ದೀರಾ? ನನಗೆ ಇನ್ನೊಂದು ಡೌಟು, ಅಳ್ತಿರೋದು ತಾಯ ಇಲ್ಲಾಂದರೆ ಮಗಳ? ಇಬ್ಬರಾತ್ಮ ಇಲ್ಲಿದೆ ಅಂತ ನನಗೆ ಗೊತ್ತಾಯಿತು. ತಾಯಿ ಆತ್ಮನ ಅಳ್ತಿರೋದು ಇಲ್ಲಾಂದರೆ ಮಗಳಾತ್ಮನ? ನಾನು ಮುಂದೆ ಬರೋಕ್ಕಾಗುತ್ತಾ? ನಾನು ಇಲ್ಲೇ ಕೂತ್ಕೊಂಡಿದ್ದೀನಿ ನಿಮಗೋಸ್ಕರ ವೆಯ್ಟ್ ಮಾಡ್ತಾ. ನನ್ನ ಮುಂದ್ಗಡೆ ಬರೋಕ್ಕಾಗುತ್ತಾ ನೀವು? ಹೇಯ್, ಬರ್ತಿದ್ದೀರಾ? ಹೇಯ್, ಏನೋ ಅಲ್ಲೋ ಥರ ಸೌಂಡ್ ಕೇಳಿಸ್ತಿದೆ ಫ್ರೆಂಡ್ಸ್. ನನ್ನ ಈ ಟಾರ್ಚೇ ಬಿಸಿ ಆಗೋಯ್ತು. ಅಷ್ಟೊತ್ತಿಂದ ಯೂಸ್ ಮಾಡಿದ್ರೆ ಇನ್ನೇನಾಗುತ್ತೆ? ಸೌಂಡು ಆದರೂ ಗಾಬರಿ ಇದೆ. ಒಬ್ಬನೇ ಇದ್ದೀನಲ್ವಾ, ಗಾಬರಿ ಅಂತೂ ಇದೆ. ಸೌಂಡ್ ಬರ್ತಿದ್ದಪ್ಪ. ಫ್ರೆಂಡ್ಸ್, ಅಲ್ಲೇನೋ ಕಾಣಿಸ್ತಿದೆ. ಯಾರದು ಫ್ರೆಂಡ್ಸ್? ಅಲ್ಲೇನೋ ನೋಡಿದೆ ನಾನು. ಯಾರೋ ಅಲ್ಲೇನೋ ಕಾಣಿಸ್ತಿದೆ. ಯಾರದು? ಅಲ್ಲೇನೋ ನೋಡಿದೆ ನಾನು. ಯಾರು? ಇಲ್ಲೇ ಇದ್ರಿ ಯಾರೋ? ಫ್ರೆಂಡ್ಸ್, ಇಲ್ಲಿ ಯಾರೋ ಇದ್ರು. ಇಲ್ಲ, ಯಾರನ್ನೋ ನೋಡಿದೆ ನಾನು. 100% ನೋಡಿದೆ ನಾನು ಎದುರೋ ಅಷ್ಟರಲ್ಲಿ ಟಕ್ಕಂತ ಅಲ್ಲಿಂದ ಮಾಯ ಆದರು. ನೀವು ಇಲ್ಲೇ ಇದ್ದೀರಾ ಅಂತ ಗೊತ್ತು ನನಗೆ, ನೀವು ನನ್ನ ನೋಡ್ತಿದ್ದೀರಾ ಅಂತಲೂ ಗೊತ್ತು. ನಾನು ಎದುರೋ ಅಷ್ಟರಲ್ಲಿ ಟಕ್ಕಂತ ಅಲ್ಲಿಂದ ಮಾಯ ಆದರು. ಇಲ್ಲೇ ಇದೀರ ಅಂತ ಗೊತ್ತು ನನಗೆ, ನೀವು ನನ್ನ ನೋಡ್ತೀರ ಅಂತನೂ ಗೊತ್ತು. ಹೊರಗಡೆ ಬಂದು ನೀವು ಮಾತಾಡ್ಬೋದು. ಈ ಕಡೆ ಸೌಂಡ್ ಬಂತು. ದಯವಿಟ್ಟು ಅಮ್ಮ ಒಂದೇ ಒಂದ್ಸಲಿ ನನ್ನ ಎದುರುಗಡೆ ಬರ್ತೀರಾ? ನೀವು ಆ ಥರ ಸಿಗ್ನಲ್ ಕೊಟ್ಟರೆ ನನಗೇನು ಅರ್ಥ ಆಗ್ತಿಲ್ಲ. ನೀವು ನೀವು ನನ್ನ ಎದುರುಗಡೆ ಬರ್ತೀರಾ ಇಲ್ಲಾಂದರೆ ಬರಲ್ಲ ಅಂತ ನೀವು ಆ ಥರ ಸೌಂಡ್ ಮಾಡ್ತೀರಾ ಅಂತ ನನಗೆ ಅನಿಸ್ತಿಲ್ಲ. ಇದೊಂಥರ ಕ್ವಶನ್ ಥರನೇ ಅಂದ್ಕೊಳ್ಳಿ ನಿಮ್ಮ ಹತ್ರ. ನನ್ನ ಎದುರುಗಡೆ ಬರೋಕ್ಕೆ ನಿಮಗೆ ಇಷ್ಟ ಇದೆಯಾ? ಎದುರುಗಡೆ ಬರೋದಾದರೆ ದಯವಿಟ್ಟು ಇವಾಗ ಮಾಡಿರೋ ಥರ ಸೌಂಡ್ ಏನಾದರೂ ಮಾಡಿ ತೋರಿಸ್ತೀರಾ? ಅಮ್ಮ, ನಿಜವಾಗ್ಲೂ ನನ್ನ ಎದುರುಗಡೆ ಬರ್ತೀರಾ? ಫ್ರೆಂಡ್ಸ್, ಇದು ಯಾವುದೋ ಬೇರೆ ಥರ ವಾಯ್ಸು, ಏನೋ ಹಲೋ ಥರ ವಾಯ್ಸ್ ಕೇಳಿಸ್ತಿದೆ. ಇವತ್ತೇನೇ ಆಗಲಿ, ಎಷ್ಟೊತ್ತೇ ಆಗಲಿ, ನಾನು ನಿಮ್ಮನ್ನು ನೋಡೋ ಗಂಟ ಇಲ್ಲಿಂದ ಹೋಗಲ್ಲ. ನಿಮ್ಮ ಹತ್ರ ನಾನು ಮಾತಾಡೋ ಗಂಟ ಇಲ್ಲಿಂದ ಹೋಗಲ್ಲಮ್ಮ. ನನಗೇನಾದರೂ ಆಗಲಿ ಪರವಾಗಿಲ್ಲ. ಇಲ್ಲೇ ಫ್ರೆಂಡ್ಸ್, ಈ ಮರದ ಹತ್ರನೇ
ಕ್ಲಿಯರಾಗಿ ನೋಡಿದೆ ನಾನು. ಇವಾಗ ನಮ್ಮ ಜಾಗಕ್ಕೆ ನಾವು ಇದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ. ನಮ್ಮ ಜಾಗದಲ್ಲಿ ನಾವು ಕುತ್ಕೊಳ್ಳೋಣ, ನೋಡೋಣ ಇನ್ನೂ ಏನು ನಡೆಯುತ್ತೋ ನಡೀಲಿ ಫ್ರೆಂಡ್ಸ್. ನಾನಾದರೆ ಇಲ್ಲಿಂದ ಹೋಗಲ್ಲ. ಯಪ್ಪ, ನೀವು ನೋಡ್ತಿದ್ದೀರಾ ಅಂತ ನನಗೆ ಕ್ಲಿಯರಾಗಿ ಗೊತ್ತು. ನೀವು ನೋಡ್ತಿದ್ದೀರಾ, ನನಗೆ ಅದು ಫೀಲ್ ಆಗ್ತಿದೆ. ನಾನು ಇಲ್ಲೇ ಕೂತಿರ್ತೀನಿ ನಿಮಗೋಸ್ಕರ. ನಾನು ಮುಂದೆ ಬರೋ ಗಂಟ ನಾನು ಇಲ್ಲಿಂದ ಎದ್ದೋಗಲ್ಲ. ಹಿಂದೆ ಬರಲ್ಲ ಅಂತ ಹಿಂದೆ ಬಂದುಬಿಟ್ಟಿದ್ದೀರಾ? ಇಲ್ಲ, ಏನೋ ಮನುಷ್ಯರು ಮಾತಾಡೋ ಥರ ಸೌಂಡ್ ಕೇಳಿಸಿದೆ. ಅಮ್ಮ, ನೀವು ಬಂದಿದ್ದೀರಾ? ನೀವೇನ ಮಾತಾಡ್ತಿರೋದು? ಫ್ರೆಂಡ್ಸ್, ಅದೇನಮ್ಮ, ಯಾರೋ ಮನುಷ್ಯರು ಮಾತಾಡ್ತಾರಮ್ಮ, ಸೌಂಡ್ ಬರ್ತಿದೆ ಕ್ಲಿಯರ್ ಗುರು. ಯಾರೋ ಮನುಷ್ಯರೇ ಫ್ರೆಂಡ್ಸ್, ಮಂತ್ರ ಹೇಳ್ತಿದ್ದಾರೆ. ಈ ಲೈಟ್ ಆಫ್ ಮಾಡು ಫ್ರೆಂಡ್ಸ್. ನಾನು ಲೈಟ್ ಆಫ್ ಮಾಡ್ತೀನಿ. ನೈಟ್ ವಿಷನಲ್ಲಾದರೆ ನಾನು ಹೋಯ್ತೀನಿ. ಇವಾಗ ಯಾರೋ ಏನೋ ಮಾಡ್ತಿದ್ದಾರೆ ಗುರು ಫ್ರೆಂಡ್ಸ್. ಇವಾಗ ನಾನು ನೈಟ್ ವಿಷನ್ ತೊಗೊಂಡು ಹೋಯ್ತೀನಿ. ಲೈಟೆಲ್ಲ ಆಫ್ ಮಾಡೋಣ ಫಸ್ಟು. ಇದು ವಾಯ್ಸ್ಗೋಸ್ಕರ ರೆಕಾರ್ಡ್ ಆಗ್ತಾನೆ ಇರುತ್ತೆ. ನಾನು ಹೋಗಿ ಚೆಕ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲೇನೋ ಸೌಂಡ್ ಬರ್ತಿದೆ. ಯಾರೋ ಮನುಷ್ಯರು ಮಾತಾಡೋ ಥರ ಸೌಂಡ್ ಕೇಳಿಸ್ತಿದೆ. ಬರ್ತಿದೆ ಫ್ರೆಂಡ್ಸ್, ಸೌಂಡ್ ಬರ್ತಿದೆ. ನನ್ನ ಹೆಜ್ಜೆ ಕಾಣಿಸಿಲ್ಲ ಅಂದರೆ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಕ್ಲಿಯರಾಗಿ ಸೌಂಡ್ ಕೇಳಿಸ್ತಿದೆ. ಇಲ್ಲಿ ಹೆಂಗೆ ಹೋಗ್ಬೇಕಂತನೂ ಗೊತ್ತಾಗ್ತಿಲ್ಲ. ಫುಲ್ ಕತ್ಲೆ ಇದೆ ನನ್ನ ಸುತ್ತು. ನಾನು ಫುಲ್ ಕತ್ಲೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಫ್ರೆಂಡ್ಸ್ ಹೆಂಗೆ ನಡೆಯುತ್ತೆ. ಯಾರೋ ಏನೋ ಮಾತಾಡ್ತವ್ರೆ. ಯಾರೋ ಯಾರದು 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 ಹೈ ಹೈ ಯಾರದು ಹೈ ಹೈ ಯಾರದು? ಹೇಳ್ದಾಗ್ತೀನಿ. ಯಾರದು? ಇಲ್ಲಿ ಯಾರೋ ಇದ್ರಿ? ಯಾರದು? ಯಾರದು ಫ್ರೆಂಡ್ಸ್? ಇಲ್ಲಿ ಯಾರೋ ಗೊತ್ತಿಲ್ಲ. ಸೈಕೋನೋ ಯಾರಂತ ಗೊತ್ತಿಲ್ಲ ಫ್ರೆಂಡ್ಸ್. ಯಾರೋ ಇದ್ರು ಇಲ್ಲಿ. ಸೈಕೋನೋ ಯಾರಂತ ಗೊತ್ತಿಲ್ಲ ಫ್ರೆಂಡ್ಸ್. ಓಡೋದ್ರು. ನಾನು ನೋಡಿದ ತಕ್ಷಣ ಓಡೋದ್ರು. ನಾನು ಕಿಚ್ಚಿದ ತಕ್ಷಣ ಓಡೋದ್ರು. ಯಾರೋ ಓಡೋದ್ರಿ. ಇವಾಗ ಎದುರುಗಡೆ ಬಂದರೆ ಸರಿ ಹೋಗುತ್ತೆ. ಯಾರಾದ್ ನೀವೇನು ಮಾಡ್ತಿದ್ರಿ ಇಲ್ಲಿ? ನೀವೇನ ಇಲ್ಲಿ ಬಂದವ್ರನ್ನೆಲ್ಲರನ್ನೂ ಕಾಣೆ ಮಾಡ್ತಿರೋದು? ಏನೋ ಪೂಜೆ ಮಾಡ್ತಾಯಿದ್ರಿ ನೀವು, ಏನೋ ಮಾಟ ಮಂತ್ರ ಜಪಿಸ್ತಾ ಇದ್ರಿ. ನನಗೆ ಕೇಳಿಸ್ತು ಕ್ಲೀನಾಗಿ. ನೀವು ಇಲ್ಲೆಲ್ಲೋ ಇದ್ದೀರಾ ಅಂತ ನನಗೆ ಅರ್ಥ ಆಗ್ತಿದೆ. ದಯವಿಟ್ಟು ಆಚೆ ಬನ್ನಿ.
ಫ್ರೆಂಡ್ಸ್, ನನಗೆ ಯಾಕೋ ಇಲ್ಲಿ ಸೇಫ್ ಅನ್ನಿಸ್ತಿಲ್ಲ. ಯಾಕಂದರೆ ನಾನಿರೋದು ಒಬ್ಬನೇ, ಇಲ್ಲಿದ್ದರೆ ಸೇಫ್ ಅನ್ನಿಸ್ತಿಲ್ಲ ಫ್ರೆಂಡ್ಸ್. ಇಲ್ಲೇನೋ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ನಡೀತಿದೆ ಗ್ಯಾರಂಟಿ, ಅದಂತೂ 100%. ಏಯ್ ಯಾರೋ ಬ್ಯಾಗ್ ಎಲ್ಲಿತ್ತೆ ಅಂತ ಅರ್ಥ ಆಗ್ತಿಲ್ಲ. ಬ್ಯಾಗ್ ಎಲ್ಲಿಕ್ಬೇಕು ಮರ್ತೋದೆ ನಾನು. ಫ್ರೆಂಡ್ಸ್, ನನ್ನ ಬ್ಯಾಗ್ ಎಲ್ಲಿದ್ದೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ನಾನು ಬಂದಿರೋ ದಾರಿ ಮಿಸ್ ಆಗಿದ್ದೀನಿ ಫ್ರೆಂಡ್ಸ್. ನನ್ನ ಬ್ಯಾಗ್ ಎಲ್ಲಿತ್ತು, ನಾನು ಎಲ್ಲಿ ಕೂತ್ಕೊಂಡಿದ್ದೆ ಅಂತ ನನಗೆ ಗೊತ್ತಾಗಲಿಲ್ಲ. ಒಂದು ಕೈಯಲ್ಲಿ ಈ ಕ್ಯಾಮ್ರಾ, ಒಂದು ಕೈಯಲ್ಲಿ ನೈಟ್ ವಿಷನ್ ಕ್ಯಾಮ್ ಹಿಡ್ಕೊಂಡು ವಿಡಿಯೋ ಮಾಡ್ತಿರೋದು. ಸೊ ವಿಡಿಯೋ ಆ್ಯಂಗಲ್ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಎಲ್ಲೆಲ್ಲಿಂದನೂ ಕಾಲಲ್ಲೆಲ್ಲ ಮುಳ್ಳು ಸೇರ್ಕೊಂಡ್ಬಿಟ್ಟಿದೆ. ಓ ಅಲ್ಲಿದೆ. ಇಲ್ಲಿದೆ ನನ್ನ ಬ್ಯಾಗು. ಫ್ರೆಂಡ್ಸ್, ಯಾಕೋ ಈ ಲೊಕೇಶನು ಸೇಫ್ ಅನ್ನಿಸ್ತಿಲ್ಲ. ನಾನಾದರೆ ಇಲ್ಲಿಂದ ಇವಾಗ ಹೊರಡ್ತಾ ಇದ್ದೀನಿ. ದಯವಿಟ್ಟು ಯಾರೂ ತಪ್ಪಾಗಿ ತಿಳ್ಕೊಬೇಡಿ. ಅದೇನಕ್ಕಂತಂದರೆ ಯಾರೋ ಏನೋ ಮನುಷ್ಯರು ಇಲ್ಲೇನೋ ಒಂದು ಪೂಜೆ ಮಾಡ್ತಿದ್ದಾರೆ, ಮಾಟ ಮಂತ್ರ ಟೈಪು. ನಾನೊಬ್ಬನೇ ಇದ್ದೀನಿ, ನನಗೇನಾದರೂ ನಡೆಯುತ್ತೆ ಅಂತ ಒಂದು ಚಿಕ್ಕದಾಗಿ ಭಯನೂ ಆಗ್ತಿದೆ. ಇದು ನಾನು ನೆಕ್ಸ್ಟ್ ಟೈಮು ರೀಸೆಂಟಾಗಿ ಕನ್ನಡ ಕ್ಯಾಪ್ಚರ್ ಅವರು ನನಗೆ ಪರಿಚಯ ಆಗಿದ್ದಾರೆ. ಸೊ ಅವ್ರ ಸಪೋರ್ಟ್ ಎಲ್ಲ ತೊಗೊಂಡು ನಮ್ಮ ಟೀಮ್ ಜೊತೆಗೆ ನಾನಾದರೆ ಇಲ್ಲಿ ವಿಡಿಯೋ ಮಾಡೋಕ್ಕೆ ಮತ್ತೆ ಬರ್ತೀನಿ. ಇಲ್ಲೇನು ನಡೀತಿದೆ ಅಂತ ನಾನು ತಿಳ್ಕೊಳ್ಲೇಬೇಕು. ಸೊ ಇವಾಗಾದರೆ ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ ವಿಡಿಯೋ. ನಾನು ಸೇಫ್ ಲೊಕೇಶನ್ಗೆ ಹೋಗಿ ನಿಮಗೆ ನಾನು ಎಂಡಿಂಗ್ ಕೊಡ್ತೀನಿ ಫ್ರೆಂಡ್ಸ್. ಅಲ್ಲಿಗಂಟ ಬಾಯ್. ಸೊ ಫ್ರೆಂಡ್ಸ್, ಇವಾಗಾದರೆ ನಾನು ಆ ಲೊಕೇಶನಿಂದ ಸುಮಾರು ಒಂದು 20-30 ಕಿಲೋಮೀಟ್ರ್ ಆದರೆ ದೂರ ಬಂದುಬಿಟ್ಟಿದ್ದೀನಿ. ಯಾಕಂದರೆ ತುಂಬ ರಿಸ್ಕ್ ಇದೆ. ಅದರಿಂದ ನಾನು ಆ ಲೊಕೇಶನಲ್ಲಿ ಇನ್ನೊಂದು ಸೆಕೆಂಡು ನನಗೆ ಇರೋಕ್ಕೆ ಅನ್ನಿಸ್ಲಿಲ್ಲ. ನನಗೆ ಯಾಕೋ ನನಗೇನೋ ಎಡವಟ್ಟು ನಡೆಯುತ್ತೆ ಅಂತ ಅನ್ನಿಸ್ತು. ನಿಜವಾಗ್ಲೂ ಫ್ರೆಂಡ್ಸ್, ಅಲ್ಲಿ ಯಾರೋ ಮನುಷ್ಯರು ಏನೋ ಮಾಡ್ತಿದ್ದಾರೆ, ಇಲ್ಲೀಗಲ್ ಆ್ಯಕ್ಟಿವಿಟೀಸು, ಏನೋ ಮಾಟ ಮಂತ್ರ ಮಾಡ್ತಾಯಿದ್ರು. ನನ್ನ ಕ್ಯಾಮ್ರಾ ಲೈಟೆಲ್ಲ ಆಫ್ ಮಾಡಿದೆ. ಯಾಕಂದರೆ ಅವ್ರಿಗೆ ನಾನು ಅಲ್ಲಿರೋದು ಗೊತ್ತಾಗ್ಬಾರ್ದು. ನೈಟ್ ವಿಷನಲ್ಲಿ ಹೋಗಿ ಶೂಟ್ ಮಾಡೋಣ ಅಂದ್ಕೊಂಡೆ. ಶೂಟ್ ಮಾಡಿದೆ. ಹತ್ರಕ್ಕೆ ಹೋಗಿದ ತಕ್ಷಣ ನನಗೆ ಏನೋ ಗೊತ್ತಿಲ್ಲ, ಒಂಥರ ಗಾಬರಿ ಆಯಿತು. ಆ ಗಾಬರಿಯಲ್ಲಿ ಕಿಚ್ಬಿಟ್ಟೆ ಯಾರದು ಅಂತ. ಅವರು ಅಲ್ಲಿಂದ ಎದ್ದು ಬಿದ್ದು ಓಡೋದ್ರು. ಅವರಿಂದ ನಾನು ಫಾಲೋ ಮಾಡ್ಕೊಂಡೋದೆ. ನನಗೆ ಮುಂದ್ಗಡೆ ಏನಂದರೆ ಏನೂ ಕಾಣಿಸ್ತಾ ಇಲ್ಲ. ನೈಟ್ ವಿಷನ್ ಅಲ್ವಾ. ಒಂದು ಕೈಯಲ್ಲಿ ಇದು ವಾಯ್ಸ್ಗೋಸ್ಕರ ಈ ಕ್ಯಾಮ್ರಾನೂ ಇಟ್ಕೊಂಡಿದ್ದೀನಿ, ಒಂದು ಕೈಯಲ್ಲಿ ನೈಟ್ ವಿಷನ್ ಕ್ಯಾಮ್ರಾನೂ ಇಟ್ಕೊಂಡಿದ್ದೀನಿ. ಫುಲ್ಲು ಬ್ಲ್ಯಾಂಕು, ಲೈಟೇ ಇಲ್ಲ ನನ್ನ ಮುಂದ್ಗಡೆ ಏನೂ. ಆ ಕತ್ಲಲ್ಲಿ ಹೆಂಗೋದ್ರು ಅಂತ ಗೊತ್ತಿಲ್ಲ. ಆಮೇಲೆ ನಾನು ಕೂಗಿ ನೋಡಿದೆ, ಯಾರಾದರೂ ಇದ್ದರೆ ದಯವಿಟ್ಟು ಆಚೆ ಬನ್ನಿ ಅಂತ. ಯಾರೂ ಬರಲಿಲ್ಲ. ನನಗಾದರೆ ಅಲ್ಲಿ ಸಿಕ್ಕಾಪಟ್ಟೆ ರಿಸ್ಕ್ ಇದೆ ಅಂತ ಅನಿಸ್ಬಿಡ್ತು. ಅದರಿಂದ ನಾನು ಅಲ್ಲಿಂದ ಆದರೆ ಆಚೆ ಬಂದುಬಿಟ್ಟೆ. ನಾನು ರೀಸೆಂಟ್ ಡೇಸಲ್ಲಿ ನೀವು ನೋಡೋ ಹೇಳ್ತೀರಾ ಕನ್ನಡ ಚಾಪ್ಟರ್ ಅಂತ ಅವ್ರ ಜೊತೆ ಹೋಗಿ ವೀಡಿಯೋ ಮಾಡಿದ್ದೀನಿ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರು, ನಾನು, ನನ್ನ ಟೀಮು ಎಲ್ಲರೂ ಇನ್ನೊಂದು ಸಲ ಈ ಲೊಕೇಶನ್ಗೆ ಬಂದು ಇಲ್ಲೇನು ನಡೀತಿದೆ ಅವ್ರನ್ನಾದರೂ 100% ಈ ಸಲ ಆದರೆ ಹಿಡಿಬೇಕು. ಎಲ್ಲ ಲೈಟಿಂಗಲ್ಲೇ ಹೋಯ್ತೀನಿ ನಾನು. ಅವ್ರು ಇದ್ರು ಅಂದರೆ ಅವತ್ತು ನಮ್ಮ ಕೈಯಲ್ಲಿ ತಗೊಳಕೊಂಡ್ರು ಅಂತಲೇ ಅರ್ಥ. ಸೊ ಇದರ ಯಾರು ರಿಸ್ಕ್ ತೊಗೊಂಡು ವೀಡಿಯೋ ಮಾಡೋಕ್ಕೆ ಹೋಗಬೇಡಿ. ಸೊ ಈ ವಿಡಿಯೋ ಹೆಂಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಟಾಟಾ, ಬಾಯ್, ಲವ್ ಯು ಆಲ್, ಜೈ ಶ್ರೀರಾಮ್, ಬಾಯ್ ಫ್ರೆಂಡ್ಸ್.